ಬೆಳಗ್ಗೆ ತಿಂಡಿ ತಿಂದು ಕಾರ್ಯಾಗಾರದ ಮೊದಲನೇ ಮುಖವಾಡ ಗೊಂಬೆ ಅದನ್ನೆಲ್ಲ ನೋಡಿಕೊಂಡು ಸೆಷನ್ ಕೇಳಕ್ಕೆ ಹೋದೆ. ಉದ್ಘಾಟನಾ ಕಾರ್ಯಕ್ರಮ 9:30ಗೆ ಪ್ರಾರಂಭವಾಗ್ತಿತ್ತು. ನಾವು 9 ಗಂಟೆಗೆ ಅಲ್ಲಿ ತಲುಪಿದ್ವಿ. ಹಾಗಾಗಿ ಸ್ವಲ್ಪ ಪರಿಸರದ ವಿಡಿಯೋ ಮಾಡಿಕೊಂಡೆ. ಪ್ರಸಿದ್ಧ ಲೇಖಕರು ಹರೀಶ್ ತ್ರಿವೇದಿ ಅವರು ಅನುವಾದದ ಕುರಿತು ಮಾತಾಡಿದ್ರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಜಗನ್ನಾಥ ಎಂದು ಹೆಸರಿಡಲಾಯಿತು. ಹಾಗೆ ಎಲ್ಲ ಶಿಬಿರಾರ್ಥಿಗಳ ಪರಿಚಯವಾಯಿತು. ಆಮೇಲೆ ಶಿವರಾಮ್ ಕಾರಂತ್ ಅವರ ರಂಗಮಂದಿರವನ್ನು ನೋಡಕ್ ಬಂದೆ. ಇಲ್ಲೇ ನಾಟಕ ಪ್ರದರ್ಶನ ಆಗೋದು. ಇದು 2ನೇ ಗೋಷ್ಠಿ. ಅಂತ ಪರಿಚಯದ ವಿಜಯನಗರ ಜಿಲ್ಲೆ ಕೊಟ್ಟೂರು ಸೈಡ್. 4:00ವರೆಗೆ ಗೋಷ್ಠಿ ಟೀ ಕುಡ್ದಾದ್ಮೇಲೆ ಫೋಟೋ ಸೆಷನ್ಗೆ ಬಂದೆ. ಫೋಟೋಸ್ ನೋಡಿದೆ. ನೀನಾಸಂನ ಇತಿಹಾಸ ಮತ್ತು ನೀನಾಸಂ ನಡೆದಂತಹ ಎಲ್ಲ ಕಾರ್ಯಗಳ ಫೋಟೋ ಅವೆಲ್ಲ ನೋಡಿದೆ. ಕೊನೆಯ ಸುದ್ದಿಗೋಷ್ಠಿ ಪ್ರಾರಂಭವಾಯಿತು. ಮತ್ತೆ ವೇದಿಕೆಗೆ ಇನ್ನು ಸೆಷನ್ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗುತ್ತದೆ. ಕುಮಾರವ್ಯಾಸನನ್ನು ಹಾಡಿ ಹೊಗಳಿದರು. ಕವಿ ಬರೆದ ಮಹಾಭಾರತವನ್ನು ವರ್ಣಿಸಿದರು. ಮೊದಲನೇ ದಿನದ ಎಲ್ಲ ಸೆಷನ್ಗಳು ಇಲ್ಲಿಗೆ ಮುಗಿತು. ಮತ್ತೆ ಒಂದು 6 ಗಂಟೆಗೆ ಟೀ ಮತ್ತೆ ಬಿಡ್ತಿದ್ದು ನಾಟಕ ನೋಡೋಕ್ಕೆ. ನಾಟಕೋತ್ಸವದ ಮೊದಲನೇ ದಿನ ಇವತ್ತು. ನೀನಾಸಂ ತಿರುಗಾಟ ಇದರ ಈ ವರ್ಷದ ಮೊದಲನೇ ನಾಟಕ ಹೃದಯದ ತೀರ್ಪು. ಈ ನಾಟಕವನ್ನು ನೋಡಲಿಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ನೀನಾಸಂನ ಆಹ್ವಾನಕ್ಕೆ ಹೋಗೊಟ್ಟು ಈ ರಂಗಮಂದಿರದಲ್ಲಿ ಎಷ್ಟು ಕುರ್ಚಿಗಳಿವೆಯೋ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಜನ ಬಂದಿದ್ದೀರಿ. ನೀವು ಬಂದಿರೋದು ನಮಗೆಲ್ಲರಿಗೂ ಬಹಳ ಸಂತೋಷದ. ನಾಟಕ ನೋಡುವಾಗ ಮೊಬೈಲ್ ಸ್ವಿಚ್ ಆಫ್ ನಾಟಕ ತುಂಬ ಚೆನ್ನಾಗಿತ್ತು. ಪ್ರಸಿದ್ಧ ನಾಟಕ ನಿರ್ದೇಶಕರು ರಾಜು ತಾಳಿಕೋಟೆ ಸಿಕ್ಕಿದ್ರು. ಅವ್ರ ಜೊತೆ ಒಂದು ಫೋಟೋ ಹೊಡ್ಕೊಂಡು ಊಟ ಮಾಡಿ ಇವತ್ತು 4 ಸುದ್ದಿಗೋಷ್ಠಿಗಳಲ್ಲಿ ಇಷ್ಟು ಪಾಯಿಂಟ್ಸ್ ಬರೆದೆ. ಹಲವು ವಿಚಾರಗಳನ್ನು ತಿಳಿದುಕೊಂಡೆ. ಓಕೆ ಫ್ರೆಂಡ್ಸ್, ಮುಂದಿನ ವ್ಲಾಗ್ ವಿಡಿಯೋಲಿ ಸಿಗೋಣ. ಬಾಯ್.